ಇನ್ನು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಸಚಿವ ಜಮೀರ್ ಅಹಮದ್ ಲೋಕಾಯುಕ್ತರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಅವರ ಮೇಲೆ ಇರತಕ್ಕಂಥ ಆರೋಪ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಅಂತ. ಸುಮಾರು 1 ಗಂಟೆ ಆಯಿತು ಅವರು ಅಪಿಯರ್ ಆಗಿ. 1 ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ದಾಖಲೆ ಸಮೇತ ವಿಚಾರಣೆಗೆ ಬಂದಿದ್ದಾರೆ ಜಮೀರ್ ಅಹಮದ್ ಅವರು. ಅಂದರೆ ಈ ಕೇಸ್ ಹೆಂಗೆ ಅಂತಂದರೆ, ಇವರು ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಇಲ್ಲಿ ತನಕ ಲೆಕ್ಕ ಕೊಡಬೇಕು. ಇವರು ಏನೇನು ಬಿಸ್ನೆಸ್ ಶುರು ಮಾಡಿದ್ರು, ಅದರಲ್ಲಿ ಏನೇನು ಲಾಭ ಬಂತು, ಎಷ್ಟು ಆದಾಯ ಬಂತು, ಆ ಆದಾಯದಲ್ಲಿ ಏನೇನು ಆಸ್ತಿ ಖರೀದಿ ಮಾಡಿದ್ರು, ಈಗ ಇವ್ರ ಅಸೆಟ್ ಎಷ್ಟಿದೆ, ಇದೆಲ್ಲವನ್ನೂ ಕೂಡ ಲೆಕ್ಕ ಕೊಡಬೇಕು. ಆಮೇಲೆ ಇವ್ರ ಆದಾಯಕ್ಕೂ ಕೂಡ ಲೆಕ್ಕ ಕೊಡಬೇಕಾಗುತ್ತೆ. IMA ಕೇಸ್ನಲ್ಲಿ ಜಮೀರ್ ನಿವಾಸದ ಮೇಲೆ ದಾಳಿ ನಡೆಸಿತ್ತು ಇಡಿ ಜಾರಿ ನಿರ್ದೇಶನಾಲಯ. 2034ರಷ್ಟು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಿತ್ತು. ACBಗೆ ತನಿಖೆ ನಡೆಸುವಂತೆ ಇಡಿ ಸೂಚನೆಯನ್ನು ಕೊಟ್ಟಿತ್ತು. 2021ರಲ್ಲಿ ಜಮೀರ್ ವಿರುದ್ಧ FIR ಅನ್ನು ದಾಖಲು ಮಾಡಿಕೊಂಡಿತ್ತು ಆಂಟಿ ಕರಪ್ಷನ್ ಬ್ಯೂರೋ ACB ಅವರು. ACB ರದ್ದಾದ ಬಳಿಕ ಲೋಕಾಯುಕ್ತಕ್ಕೆ ಈ ಕೇಸ್ ವರ್ಗಾವಣೆಯಾಗಿತ್ತು. 4ನೇ ಸಮನ್ಸ್ಗೆ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್. ಅಂದರೆ 3 ಸಮನ್ಸ್ ಕೊಟ್ಟಿದ್ರು, ಬಂದಿರಲಿಲ್ಲ. ತನಿಖಾಧಿಕಾರಿ DYSP ಸತೀಶ್ ಅವರು ಈಗ ಜಮೀರ್ ಅವರ ವಿಚಾರಣೆ ಮಾಡ್ತಾ ಇದ್ದಾರೆ. IMA ಕೇಸ್ನಲ್ಲಿ, ಅಂದರೆ ಇದು ಪ್ರಕರಣ ಬೆಳಕಿಗೆ ಬಂದಿದ್ದು ಈ IMA ಕೇಸ್ ಆಗಿತ್ತಲ್ಲ, IMA ಹಗರಣ, ಆ ಕೇಸ್ನಲ್ಲಿ ಜಮೀರ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದಾಗ 2034 ಪಟ್ಟು ಜಾಸ್ತಿ ಇತ್ತು ಇವರ ಆದಾಯಕ್ಕಿಂತ ಇವರ ಆಸ್ತಿ. ಆಗ ಅಸ್ತಿತ್ವದಲ್ಲಿದ್ದಂತಹ ACB ಆಂಟಿ ಕರಪ್ಷನ್ ಬ್ಯೂರೋ ಇವರಿಗೆ ತನಿಖೆ ನಡೆಸಿ ಅಂತ ಇಡಿ ಅವರು ಹೇಳ್ಬಿಟ್ಟು ಹೋಗಿದ್ರು. ಅವ್ರು ತನಿಖೆ ನಡೆಸ್ತಾ ಇತ್ತು, ಬಟ್ ಅದು ರದ್ದಾಯಿತು. ಆಮೇಲೆ ಅದು ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್ ಅಹಮದ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ಮೂರ್ತಿ, ಈಗ ಇಂತಹ ಪ್ರಕರಣದಲ್ಲಿ ನನ್ನ ಪ್ರಕಾರ ಇವರು ಡೇ 1 ಲೆಕ್ಕ ಕೊಡಬೇಕಾಗುತ್ತಾ, ಲೆಕ್ಕ ತೋರಿಸ್ಬೇಕಾಗುತ್ತಾ ಅಂತ. ಇವರು ಎಲ್ಲಿ ಏನು ಬಿಸ್ನೆಸ್ ಶುರು ಮಾಡಿದ್ರು, ಅದಕ್ಕೆ ಎಷ್ಟು ಆದಾಯ ಬಂತು, ಅದರಲ್ಲಿ ಎಷ್ಟು ಲಾಭ ಬಂತು, ಏನೇನು ಆಸ್ತಿ ಖರೀದಿ ಮಾಡಿದ್ರು, ಈಗಿರುವ ಅಸೆಟ್ಗೂ ಇವರ ಆದಾಯಕ್ಕೂ ತಾಳೆ ಹಾಕಿ ತೋರಿಸೋಷ್ಟು ದಾಖಲೆ ಪ್ರೊಡ್ಯೂಸ್ ಮಾಡಬೇಕಾಗಿ ಬರಬಹುದಾ ಅಂತ. ಅರವಿಂದ, ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಲೋಕಾಯುಕ್ತದ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅದು DA ಕೇಸ್ನಲ್ಲಿ, ಅಂದರೆ ಡಿಸ್ಅಪ್ರೋಪ್ರಿಯೇಷನ್ ಆಫ್ ಅಸೆಟ್ಸ್, ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದಂತಹ ಆರೋಪದ ಮೇಲೆ ಇದೀಗ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಹಿಂದಿನ ಕಾರಣಗಳನ್ನು ನೋಡೋಣ, ಹೇಗೆ ಈ ಪ್ರಕರಣ ಬೆಳಕಿಗೆ ಬಂತು ಅಂತೇಳಿ. ಈ ಹಿಂದೆ IMA ಪ್ರಕರಣ ಏನಿತ್ತು, ಅದರ ಹಗರಣ ಹೊರಬಂದಂತಹ ಬಳಿಕ ಇಡಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು IMA ಮೇಲೆ ದಾಳಿಯನ್ನು ನಡೆಸ್ತಾರೆ. ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳು ಸಿಕ್ಕಿರುತ್ತೆ. IMA ಒಡೆತನಕ್ಕೆ ಸೇರಿದಂತಹ ಮನ್ಸೂರ್ ಅಲಿ ಖಾನ್ ಒಡೆತನಕ್ಕೆ ಸೇರಿದಂತಹ ಒಂದು ನಿವೇಶನವನ್ನು ಜಮೀರ್ ಅಹಮದ್ ಖಾನ್ ರವರು ಖರೀದಿ ಮಾಡಿರ್ತಾರೆ. ಈ ಸಂಬಂಧ ಇಡಿ ಅಧಿಕಾರಿಗಳು ಜಮೀರ್ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಇದರ ಬಗ್ಗೆ ತನಿಖೆಯನ್ನು ನಡೆಸಿ ಅನ್ನೋ ಮಟ್ಟಿಗೆ ಅಂದಿನ ACBಗೆ ಇಡಿ ಅಧಿಕಾರಿಗಳು ರೆಫರ್ ಮಾಡಿರ್ತಾರೆ. ಹೀಗಾಗಿಯೇ 2022 ಮೇ 5ನೇ ತಾರೀಕು ಜಮೀರ್ ಅವರ ವಿರುದ್ಧ ACBಯಲ್ಲಿ FIR ದಾಖಲಾಗಿರುತ್ತೆ. ಅದಾದ ಬಳಿಕ ಜಮೀರ್ ಮತ್ತೆ ಅವರ ಒಡೆತನಕ್ಕೆ ಸೇರಿದಂತಹ ಹಲವಾರು ಜಾಗಗಳಲ್ಲಿ ACB ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಾರೆ. ದಾಳಿ ವೇಳೆ ಅಪಾರ ಪ್ರಮಾಣದಲ್ಲಿ ಒಂದಷ್ಟು ದಾಖಲಾತಿ ಪತ್ರಗಳನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡಿರ್ತಾರೆ. ಅದು ACB ಅಧಿಕಾರಿಗಳು ಮತ್ತು ಇಡಿ ಅಧಿಕಾರಿಗಳು ಅಂದಾಜಿಸಿದಂತೆ 2034% ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಯಾವಾಗ ACB ರದ್ದಾಯಿತು, ಅದಾದ ಬಳಿಕ ಲೋಕಾಯುಕ್ತಕ್ಕೆ ಪ್ರಕರಣ ತಂತಾನೆ ವರ್ಗಾವಣೆಯಾಯಿತು. ಆದರೆ ಈ ಮಧ್ಯೆ ಸಚಿವ ಜಮೀರ್ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು. ಹೀಗಾಗಿ 2023ರಲ್ಲಿ ಹೈಕೋರ್ಟ್ ಲೋಕಾಯುಕ್ತದ ತನಿಖೆಗೆ ಮಧ್ಯಪ್ರವೇಶವನ್ನು ಮಾಡೋದಕ್ಕೆ ನಕಾರವನ್ನು ಕೊಡುತ್ತೆ. ಹೀಗಾಗಿಯೇ 2023ರಿಂದ ಇಲ್ಲಿಯವರೆಗೆ 1.5 ವರ್ಷದಲ್ಲಿ ಸುಮಾರು 3 ಬಾರಿ ನೋಟಿಸನ್ನು ಕೊಡುವ ಕೆಲಸವನ್ನು ಜಮೀರ್ ಅವರಿಗೆ ಮಾಡಿದ್ರು. ಅಂದರೆ ತಮ್ಮ ಖರ್ಚು ವೆಚ್ಚಗಳ ಮಾಹಿತಿ, ಈಗ ತಮ್ಮ ಮೇಲೆ ಗುರುತರವಾದಂತಹ ಆರೋಪ ಇದೆ, 2034% ಅಷ್ಟು ಹೆಚ್ಚುವರಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಂತಹ ಬಗ್ಗೆ ದಾಖಲೆಗಳಿದ್ದಾವೆ, ಇದ್ರ ಬಗ್ಗೆ ದಾಖಲಾತಿಗಳೊಂದಿಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ರು. ಹೀಗಾಗಿ ಇವತ್ತು ವಿಚಾರಣೆಗೆ ಬಂದಿದ್ದಾರೆ. ತನಿಖಾಧಿಕಾರಿ ಸತೀಶ್ ಮುಂದೆ ಕಳೆದ 1.5 ಗಂಟೆಯಿಂದ ವಿಚಾರಣೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎದುರಿಸುತ್ತಿದ್ದಾರೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ಸೊ ಒಟ್ಟಾರೆ ಇವಾಗ ಸದ್ಯಕ್ಕಂತೂ ಜಮೀರ್ ಅಹಮದ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗಿತ್ತು, ಆಗಿದ್ದಾರೆ.